ಓಂ ಶಾಂತಿ. ಜ್ಞಾನದ ವಿಭಾಗವೇ ಬೇರೆಯಾಗಿದೆ, ಯೋಗದ್ದೇ ಬೇರೆಯಾಗಿದೆ. ಯೋಗದಿಂದ ಆತ್ಮವು ಸತೋಪ್ರಧಾನವಾಗುತ್ತದೆ. ಯೋಗಕ್ಕಾಗಿ ಏಕಾಂತತೆಯ ಅವಶ್ಯಕತೆ ಇದೆ. ತಂದೆಯು ಶಕ್ತಿಯನ್ನು ಕೊಡುತ್ತಾರೆ. ಶಕ್ತಿಯಿಂದಲೇ ಆಯಸ್ಸು ಹೆಚ್ಚಿಸುತ್ತದೆ. ಆತ್ಮವು ಸದಾ ಆರೋಗ್ಯವಂತವಾಗಿ ಬಿಡುತ್ತದೆ. ನೆನಪಿನಿಂದ ನೆನಪು ಸಿಗುತ್ತದೆ. ಯೋಗವು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಜ್ಞಾನವು ಅದಕ್ಕಿಂತಲೂ ಕಡಿಮೆ. ಯೋಗದಿಂದ ಆತ್ಮವು ಸತೋಪ್ರಧಾನವಾಗಿ ಬಿಡುತ್ತದೆ. ನೆನಪಿಲ್ಲದೆ ಸತೋಪ್ರಧಾನವಾಗುವುದು ಅಸಂಭವ. ನಾನು ತಂದೆಯನ್ನು ನೆನಪು ಮಾಡುತ್ತೇನೆಂದು ಆತ್ಮಕ್ಕೆ ವಿಚಾರ ಬರುತ್ತದೆ ಎಂದರೆ ಆ ನೆನಪು ಒಮ್ಮೆಲೆ ಸಂಪನ್ನ ಮಾಡಿಬಿಡುತ್ತದೆ. ಜ್ಞಾನವು ಧನವಾಗಿದೆ. ತಂದೆಯನ್ನು ಅರಿತುಕೊಂಡೇ ಇಲ್ಲ. ಬಲೆ ನವಧಾ ಭಕ್ತಿಯನ್ನು ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡಿದರೆ ನನ್ನನ್ನು ಬಿಟ್ಟು ಬಿಡುತ್ತಾರೆ ಎಂದು ಮಾಯೆಯು ತಿಳಿಯುತ್ತದೆ. ಊರುಗೋಲನ್ನು ಸಹ ಬಿಡು ಎಂದು ಎಲ್ಲವನ್ನು ಬಿಡಿಸುತ್ತಾರೆ. ಆದರೆ ಶರೀರವನ್ನು ನೆನಪು ಮಾಡಬೇಡಿ ಎಂಬುದನ್ನು ಎಂದಿಗೂ ಹೇಳುವುದಿಲ್ಲ. ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಬಹಳ ಪರಿಶ್ರಮ ಬೇಕು. ಶರೀರವು ನೆನಪಿರಬಾರದು. ಅಶರೀರಿಯಾಗಿ ಬಂದಿದ್ದೀರಿ, ಅಶರೀರಿಯಾಗಿ ಹೋಗಬೇಕು. ಈ ಬ್ರಹ್ಮ ತಂದೆಯು ಮಕ್ಕಳ ಪ್ರತಿ ತಂದೆಯನ್ನು ನೆನಪು ಮಾಡುತ್ತಾರೆ. ಯಾವುದೇ ಸಮಯದಲ್ಲಿ ಯಾರಿಗಾದರೂ ಶಕ್ತಿ ಕೊಡಬೇಕಾಗುತ್ತದೆ ಎಂದರೆ ನಿದ್ರೆಯು ಹೊರಟು ಹೋಗುತ್ತದೆ. ಯಾರು ಭಕ್ತಿಯನ್ನು ಮಾಡುವುದಿಲ್ಲವೋ ಅವರ ನಡವಳಿಕೆಯು ಚೆನ್ನಾಗಿರುವುದಿಲ್ಲ. ಭಕ್ತಿಯಲ್ಲಿ ಭಗವಂತನಲ್ಲಿ ವಿಶ್ವಾಸವಿರುತ್ತದೆ. ಉದ್ಯೋಗ ವ್ಯವಹಾರದಲ್ಲಿ ಸುಳ್ಳು ಪಾಪ ಮಾಡುವುದಿಲ್ಲ. ಯಾವಾಗ ಜ್ಞಾನದ ಪ್ರಭಾವವು ಬೀರುತ್ತದೆಯೋ ಆಗ ಭಕ್ತಿಯು ಸಂಪೂರ್ಣ ಬಿಟ್ಟು ಹೋಗುತ್ತದೆ. ಇದು ಸುಖ ದುಃಖ, ಭಕ್ತಿ ಮತ್ತು ಜ್ಞಾನದ ಆಟವಾಗಿದೆ. ಸುಖದಲ್ಲಿ ಯಾರು ನೆನಪು ಮಾಡುವುದಿಲ್ಲ, ಭಗವಂತನನ್ನು ನೆನಪು ಮಾಡುವುದೇ ದುಃಖದಲ್ಲಿ ನೋಡಿ. ನಾಟಕವು ಎಷ್ಟು ವಿಚಿತ್ರವಾಗಿದೆ. ಮಕ್ಕಳೇ, ನಿಮಗೆ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ನೀವು ಹೊಸ ಹೊಸ ಜ್ಞಾನದ ವಿಚಾರಗಳನ್ನು ಬರೆದುಕೊಳ್ಳಿ. ಹಳೆಯದು ಕೆಲಸಕ್ಕೆ ಬರುವುದಿಲ್ಲ. ವಿಚಾರ ಸಾಗರ ಮಥನ ಮಾಡಲು ಬಿಡುವುದು. ಶಾಂತಿ ಬೇಕು. ಯಾರಾದರೂ ಒಳ್ಳೆಯ ಸೇವೆ ಮಾಡುವ ಮಗುವಾಗಿದ್ದಾರೆಂದರೆ ಅವರಿಗೆ ಸಹಯೋಗ ಕೊಡಬೇಕು. ಕೇವಲ ಒಂದು ಸ್ಥಳದಲ್ಲಿ ಕುಳಿತು ನೆನಪು ಮಾಡಬೇಕೆಂದಲ್ಲ. ನಡೆಯುತ್ತಾ ತಿರುಗಾಡುತ್ತಾ ಭೋಜನವನ್ನು ಸ್ವೀಕರಿಸುವಾಗಲೂ ತಂದೆಯನ್ನು ನೆನಪು ಮಾಡಿ. ಈ ಬ್ರಹ್ಮ ತಂದೆಯು ಸಾಕಾಶ ಕೊಡುತ್ತಾರೆ. ಇದಕ್ಕೆ ಕೃಪೆ, ಆಶೀರ್ವಾದ ಎಂದಾದರೂ ಹೇಳಿ, ಏನಾದರೂ ಹೇಳಿ. ಸೇವಾದಾರಿ ಮಕ್ಕಳಿಗೆ ಕಾಯಿಲೆ ಬಂದರೆ ತಂದೆಗೆ ದಯೆ ಬರುತ್ತದೆ. ನೀವೆಲ್ಲರೂ ಸರ್ಜನ್ಗಳಿಗಿಂತಲೂ ದೊಡ್ಡ ಅವಿನಾಶಿ ಸರ್ಜನ್. ನಿಮಗೂ ಇಂತಹ ಔಷಧಿಯನ್ನು ಕೊಡುತ್ತಾರೆ. ಆದ್ದರಿಂದ ನೀವು ಭವಿಷ್ಯ 21 ಜನ್ಮಗಳಿಗೆ ಎಂದೂ ಕಾಯಿಲೆ ಬರುವುದಿಲ್ಲ. ಜ್ಞಾನವಂತೂ ಸಹಜವಾಗಿದೆ. ಅದರಲ್ಲಿ ಮಾಯೆ ವಿಘ್ನಗಳು ಬರುವುದಿಲ್ಲ. ಮುಖ್ಯವಾದುದು ನೆನಪಾಗಿದೆ. ಅದರಲ್ಲಿ ಬಹಳ ವಿಘ್ನಗಳು ಬರುತ್ತವೆ. ತಂದೆಯಿಂದ ಸಾಕಾಶವನ್ನು ಪಡೆಯುವುದಕ್ಕಾಗಿ ಮುಂಜಾನೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ರಾತ್ರಿ ಎದ್ದು ಒಬ್ಬರು ಇನ್ನೊಬ್ಬರಿಗೆ ಶಕ್ತಿಯನ್ನು ಕೊಟ್ಟು ಸಹಯೋಗಿಗಳಾಗಬೇಕಾಗಿದೆ. ತಮ್ಮದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿ. ಈ ಹಳೆಯ ಶರೀರವನ್ನು ಮರೆತು ತಂದೆಯ ನೆನಪಿನಲ್ಲಿರಬೇಕು. ಪೂರ್ಣ ಬಲಿಹಾರಿಯಾಗಬೇಕು. ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕು. ಸ್ವದರ್ಶನ ಚಕ್ರದ ಮೂಲಕ ಮಾಯು ಎಲ್ಲ ಚಕ್ರಗಳನ್ನು ಸಮಾಪ್ತಿ ಮಾಡುವಂತಹ ಮಾಯಾಜೀತ್ ಭವ. ದೇಹಬಾನದ ಚಕ್ರ, ಸಂಬಂಧದ ಚಕ್ರ, ಸಮಸ್ಯೆಗಳ ಚಕ್ರ, ಮಾಯು ಅನೇಕ ಚಕ್ರವಿದೆ. ಸದರ್ಶನ ಚಕ್ರಧಾರಿಯಾಗುವುದು ಅರ್ಥಾತ್ ಜ್ಞಾನಯೋಗದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹೋಗುವುದು. ವಿದೇಹಿ ಸ್ಥಿತಿಯಲ್ಲಿದ್ದಲ್ಲಿ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗಿ ಬಿಡುವಿರಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.